ಮಾಧ್ಯಮ ಪತ್ರಕಾರರಿಗೆ ನನ್ನ ನಮಸ್ಕಾರ. ಇವತ್ತು ನಾವು ಸರಂತಾಯ ಗರಡಿ ಉಳ್ಳಾಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವನೇ ಮತ್ತು ನೇಮದ ವಿಷಯ ಸಿದ್ಧತೆಗೆ ತಯಾರಾಗಿದ್ದೇವೆ. 4 ತಾರೀಕು ಫೆಬ್ರವರಿಯಿಂದ 10 ತಾರೀಕು ಫೆಬ್ರವರಿ 2026ರಲ್ಲಿ ಈ ಕಾರ್ಯಕ್ರಮವು ನಡೆಯಲಿದೆ. ನಾಲ್ಕರಿಂದ ಬೆಳ್ಕೊಂಡು 10ರ ತನಕ ನಿರಂತರ ಧಾರ್ಮಿಕ, ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬ್ರಹ್ಮಕಲಶ ಮತ್ತು ನೇಮೋತ್ಸವ ಕ್ಷೇತ್ರದಲ್ಲಿ ಜರುಗಲಿದೆ. ಅದಕ್ಕೆ ಎಲ್ಲ ಸಿದ್ಧತೆಯು ತಯಾರಾಗಿದೆ. ಅದೇ ರೀತಿಯಲ್ಲಿ ಈ ಸಶಿತ್ಲು ಗ್ರಾಮ ಸಾಧಾರಣ ಅತಿ ಸಣ್ಣ ಗ್ರಾಮ ಆಗಿ ಇಲ್ಲಿಯ ಜನಸಂಖ್ಯೆ ಜನಸಾಮಾನ್ಯರು ಸಾಧಾರಣ ಅಷ್ಟು ಮೇಲ್ಪಟ್ಟ ತರದಲ್ಲಿ ಇಲ್ಲ. ನಾವು ಬಡ ಗ್ರಾಮ ಅಂತ ಹೇಳಿದರೂ ತಪ್ಪಾಗಲಾರದು. ಇಂತಹ ಈ ಕ್ಷೇತ್ರದಲ್ಲಿ ನಾವು ಒಂದು 3.5 ಕೋಟಿಯ ಆಯೋಜನೆಯನ್ನು ಮುಂದಿಟ್ಟುಕೊಂಡು ಈ ಸರಂತಾಯ ಗರಡಿ ಉಳ್ಳಾಯ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದೆ. 2 ವರ್ಷಗಳ ಹಿಂದೆ ನಾವು ಇದನ್ನು ಪ್ರಾರಂಭ ಮಾಡಿದೆ. ಇಂದಿಗೆ ನಿಮ್ಮೆಲ್ಲ ನೋಡ್ತಾ ಇದ್ದೀರಿ, ಎಲ್ಲ ಕೆಲಸವು ತಯಾರಾಗಿ ಈಗ ಪ್ರತಿಷ್ಠಾಪನೆಗೆ ಸಿದ್ಧತೆಯಾಗಿದೆ. ನೀವು ನೋಡಿದ ಹಾಗೆ 2 ಗುಡಿ, ಸರಂತಾಯ ಉಳ್ಳಾಯ ದೇವಸ್ಥಾನ ಹಾಗೆಯೇ ಕಾಂತಬಾರೆ ಬುಧಬಾರೆಯವರ 2 ಶಿಲಾಮಯದಲ್ಲಿ ನಾವು ಗುಡಿ ಕಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಮುಂದುಗಡೆ ಇರುವ ಗೋಪುರವು ಕೂಡ ಪುನರ್ನಿರ್ಮಾಣ ಮಾಡಿ ಅದಕ್ಕೆ ಹೊಸತ್ತು ಗೋಪುರವನ್ನು ನಾವು ಕಟ್ಟಿದ್ದೇವೆ. ಪಡವಿನ ದಿಕ್ಕಿನಲ್ಲಿ ಶಿಲೆಯಲ್ಲಿ ದ್ವಾರವನ್ನು ಕೂಡ ನಾವು ಸಿದ್ಧತೆ ಮಾಡಿದ್ದೇವೆ. ಮತ್ತು ಕಾಂತಬಾರೆ ಬುಧವಾರಿ ಅವರು ಬಿಲ್ಲು ಹಾಕಿ ನೀರು ತೆಗೆದ ಬಾವಿ ಇಂದು ಅದನ್ನು ನಾವು ಪುನಃ ತೀರ್ಥಬಾವಿಯನ್ನು ಹಾಗೆ ತೀರ್ಥಬಾವಿ ಅಂತ ನಿರ್ಮಾಣ ಮಾಡಿ ಅದು ಸಿದ್ಧತೆಯಾಗಿದೆ. ಎಲ್ಲ ಕಾರ್ಯಕ್ರಮಗಳು ಕೊಡಿಯಡಿ ಹಿಂದ್ಗಡೆ ನೀವು ನೋಡ್ತಾ ಇದ್ರಿ, ಎದುರುಗಡೆ ನೀವು ನೋಡ್ತಾ ಇದ್ರಿ ಕೊಡಿಯಡಿ, ಅದು ಕೂಡ ತಯಾರಾಗಿದೆ. ಅದು ಕೂಡ ಶಿಲಾಮಯಲ್ಲೇ ಕಟ್ಟಿದೆ. ಎಲ್ಲ ಇಲ್ಲಿಯ ಹೆಚ್ಚಾಗಿ ಶಿಲಾಮಯಲ್ಲೇ ಈ ಕಾರ್ಯಕ್ರಮವು ನಾವು ಕಟ್ಟಡಗಳನ್ನೆಲ್ಲ ಶಿಲಾಮಯಲ್ಲೇ ಕಟ್ಟಿದ್ದೇವೆ, ನೀವು ನೋಡಿರಬಹುದು. ಅದೇ ರೀತಿಯಲ್ಲಿ ಧಾರ್ಮಿಕ ವಿಧಾನಗಳು ವೇದಮೂರ್ತಿ ಶ್ರೀ ಎಚ್ ರಂಗನಾಥ್ ಭಟ್ ಇವರ ನೇತೃತ್ವದಲ್ಲಿ 4ರಿಂದ 8ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆಯಲಿದೆ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಗಳು ಕೂಡ ನಿರಂತರವಾಗಿ 4ರಿಂದ 8ರವರೆಗೆ ನಡೆಯುತ್ತದೆ. ಪ್ರಥಮವಾಗಿ ನಾವು 2 ಸಭಾಂಗಣವನ್ನು ಕಟ್ಟಿದ್ದೇವೆ. ಅದರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ಒಂದರಲ್ಲಿ ನಡೆಯುತ್ತದೆ. ಅದಕ್ಕೆ ಕಾಂತುಲಕ್ಕನ ಗಡಿ ಪ್ರಧಾನ ಯಾದವ ಬಂಗೇರ್ನ ಸ್ಮಾರಕವಾಗಿ ನಾವು ನಿರ್ಮಾಣ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ಸಾಂಸ್ಕೃತಿಕ ಕಾರ್ಯಗಳು, ಸಭಾ ಕಾರ್ಯಗಳು ನಡೆಯಲಿದೆ. ಅದೇ ರೀತಿಯಲ್ಲಿ ಕಾಂತಬಾರೆ ಬುಧಬಾರೆ ಎಂಬ ಇನ್ನೊಂದು ಅಂಗಣವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಅದರಲ್ಲಿ ಭಜನಾ ಕಾರ್ಯಕ್ರಮ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಲ್ಲಿ ಕೂಡ ನಡೆಯಲಿದೆ. ಇದಕ್ಕೆಲ್ಲ ಸಹಕಾರ ಇದಿಷ್ಟು ದೊಡ್ಡ ಯೋಜನೆಯನ್ನು ನಾವು ಮಾಡಬೇಕಿದ್ರೆ ಅದಕ್ಕೆ ಹಲವಾರು ದಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಆಡಳಿತ ಕಮಿಟಿ, ಮಹಿಳಾ ಕಮಿಟಿ, ಇವರೆಲ್ಲ ಊರಿನ ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲ
ದಾನಿಗಳಿಗೆ ನಮ್ಮ ಮುಖ ಸತ್ಯಧರ್ಮದಿಂದ ಹೊರಕಾಣಿಕೆ ಮೆರವಣಿಗೆಯಲ್ಲಿ ಇಲ್ಲಿ ಬರಲಿಕ್ಕಿದೆ. 6ನೇ ತಾರೀಕಿಗೆ ಕಂಡೆಯಿಂದ ಭಂಡಾರ ಬಂದು ಇಲ್ಲಿ ಕಲಶ 8:30 ಬೆಳಗ್ಗೆ 8:30ಗೆ ಪ್ರಾರಂಭ ಆಗಲಿಕ್ಕಿದೆ. ನಂತರ ವಿವಿಧ ವೈದಿಕ ಕಾರ್ಯಕ್ರಮಗಳು ನಡೆಯಲಿದೆ. ಅನ್ನ ಸಂತರ್ಪಣೆ 12:30ಕ್ಕೆ ಅನ್ನ ಸಂತರ್ಪಣೆಯಾಗಿ 3:30 ಗಂಟೆಯಿಂದ ಸಭಾ ಕಾರ್ಯಕ್ರಮ ಕೂಡ ಆಗಲಿಕ್ಕೆ ಇದೆ. ತಯಾರಾಗಿ ನಿಂತಿದೆ. ಇದಕ್ಕೆ ಎಲ್ಲ ಹೊರ ಊರಿನ ಭಕ್ತರ ಸಹಕಾರ ಮುಖ್ಯವಾಗಿ, ಯಾಕೆಂದರೆ ನಮ್ಮ ಊರಿನಲ್ಲಿ ಸಣ್ಣ ಊರು ಇದರಲ್ಲಿ ಯಾರು ಸಂಪತ್ತಿನವರೆಲ್ಲ ಯಾರೂ ಇಲ್ಲ. ಯಾಕೆಂದರೆ ಸಣ್ಣ ಊರಿನವರೆಲ್ಲ ಸಂಪತ್ತುಲ್ಲ ಇಲ್ಲ. ಆದರೆ ಹೊರ ಊರಿನ ಸಹಕಾರದಿಂದ ಇಷ್ಟು ದೊಡ್ಡ ಕ್ಷೇತ್ರವನ್ನು ಒಂದು ಚಂದ ಮಾಡಿ ಕಟ್ಟಿ ನಾವು ಈಗ ನಿಂತಿದ್ದೇವೆ. ಎಲ್ಲ ಜಾತಿ ಬಾಂಧವರು ಆ ಜಾತಿ ಈ ಜಾತಿ ಎಲ್ಲ ಬಾಂಧವರೆಲ್ಲ ಸೇರಿಕೊಟ್ಟಿದ್ದಾರೆ. ಇಂತಹ ಒಂದು ಪವಿತ್ರವಾದ ಕ್ಷೇತ್ರವಾದರೆ ಇದು ನಮ್ಮ ಕಾಂತುಲಕ್ಕನ ಯಾದವ ಜೀವಂಗೇರ್ ಅವರ ಒಂದು ಆಸೆ ಇತ್ತು. ಅವರ ಜೀವಮಾನದಲ್ಲಿ ಒಂದು ಗರಡಿ ಆಗಬೇಕು ಅಂತ ಒಂದು ಆಸೆ ಇತ್ತು. ಆದರೆ ಅವರ ದೇವದೇವನ ಆದ ಮೊದಲಾದರೂ ಇದೊಂದು ಪೂರ್ಣವಾದ ಒಂದು ಗರಡಿಯನ್ನು ನಿರ್ಮಾಣವಾಗಿದೆ. ಇದಕ್ಕೆಲ್ಲ ತಯಾರಾಗಿ ತಾರೀಕು 4ರಿಂದ ಎಲ್ಲ ಕಾರ್ಯಕ್ರಮ ನಡೆಯುತ್ತಿದೆ. ಇಲ್ಲಿ ಪ್ರಥಮವಾಗಿ ಎಲ್ಲ ಪೂಜೆ ಪುರಸ್ಕಾರ ಆಗಿ ಎಲ್ಲ ಪರವಾಗಿ ಅನ್ನದಾನದಿಂದ ನೇಮೋತ್ಸವ ಎಲ್ಲ ಬಗ್ಗೆ ನಡೀತಿದೆ. ಇದರ ಬಗ್ಗೆ ನಾವು ಏನು ಹೇಳಿಕ್ಕಿಲ್ಲ, ನಿಮಗೆ ಎಲ್ಲ ತೋರಿಕೆ ಕಾಣ್ತಿದ್ದೇವೆ. ಇದರಿಂದ ಎಲ್ಲ ನಿಮ್ಮ ಸಹಕಾರದಿಂದ, ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ಪತ್ರಕರ್ತರ ಸಹಕಾರ ಬೇಕು. ಅದು ಪತ್ರಕರ್ತರಲ್ಲಿ ಯಾವುದಾದ್ರೊಂದು ಮಾಧ್ಯಮ ಹೋದರೆ ಅಲ್ಲಿ ಇಂಥ ಕ್ಷೇತ್ರ ಒಂದರಲ್ಲಿ ಬೆಳಗುತ್ತಿದೆ ಅಂತ ಅಲ್ಲಿಗೆ ಹೋಗೋಣ, ಒಂದ್ಸಲ ಅದು ನೋಡಿ ಬರುವಂಥದ್ದು ನಿಮ್ಮ ಮುಖಾಂತರ ತಿಳಿಸಿಕೊಡಬೇಕಂತ ನಾವು ಇಲ್ಲೆಲ್ಲ ಆಗುವಂಥ ಕಾರ್ಯಕ್ರಮ ಒಳ್ಳೆ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾಗಿ ಈ ಕ್ಷೇತ್ರ ಒಂದು ಬೆಳಗಬೇಕಂತ ಆಸೆಯನ್ನು ಪಡ್ತಿದ್ದೇವೆ ಊರಿನವರೆಲ್ಲ. ಯಾಕೆಂದರೆ ನಮಗೆ ಯಾರ ಇಲ್ಲ ಸಹಕಾರ ಇಲ್ಲ. ಕರ್ಕೇರ್ ಮುಖ್ಯ ನಂಗೆ ಒಂಜಿ ಮುಂದಾಳತನ ಒಂಜಿ ಸೇವಾ ಸಮಿತಿ ಮುಂದಾಳ ಒಂಜಿ ಅನ್ನತ ಗೌರವ ದೇಶ ಮುಂದಾಳತನ ನಂಗೆ ಓಡ್ತಿಲಕ ಹೊರಗೋಡು ಓಡ್ತಿನ ದಾನಿನಾಗಲಿ ಪತ್ತು ರಕರಕಾಲ ಕೈಕೆಲ್ಲ ಹೋದು ಅವರವರ ಮನೆಗೆ ಹೋಗಿ ಅವರವರ ವ್ಯಾಪಾರ ಮಾಡೋ ಸ್ಥಳಗಳಿಗೆ ಹೋಗಿ ಅವರ ದಾನಿಗಳ ಹತ್ರ ಹೇಗಾದರೆ ಮಾಡಿ ನಾವೊಂದು ನಿರ್ಮಾಣ ಮಾಡೋಕ್ಕೆ ಇಳಿದಿದ್ದೇವೆ, ಇದಕ್ಕೆ ತುಂಬ ಸಹಕಾರ ಬೇಕಂತ ಕೇಳಿದರೆ ಅಂತ ಉಮ್ಮಯ ಸಮಿತಿಯವರು ತುಂಬ ದುಡಿದ್ದಾರೆ. ಇಲ್ಲಿ ಊರಿನವರು ಹಾಗೆ ಅಲ್ಲ, ಊರಿನವರು ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲ ಆಗುವ ಕೆಲಸ ಯಾವುದು ಕೆಲಸ ಇದ್ದರೆ ಅವರೇ ಸ್ವಂತ ದುಡಿಮೆಯಲ್ಲ ಮಾಡಿದಂಥ ಈ ಕರಸೇವೆ ಎಲ್ಲ ಅಂತಾದರೆ ನಾವು ಎಲ್ಲ ಸೇವೆ ಮಾಡಿದಂಥ ಪವಿತ್ರವಾದ ಒಂದು ದೇವಸ್ಥಾನಕ್ಕೆ ಸರಿಸಮಾನವಾಗಿ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯವಾಯಿತು. ಅಂದಾದರಲ್ಲಿ ಭಗವಂತ ಧರ್ಮ ಸುಗ್ಲ ಎಲ್ಲರಿಗೂ ಆರೋಗ್ಯ ಸುಖ ಸಂಪತ್ತು ಕೊಟ್ಟು ಇನ್ನೂ ಕೂಡ ಹೆಚ್ಚಿನ ಸೇವೆ ಮಾಡುವಂಥ ಯೋಗವಾಗಿ ನಮಗೆ ಅನುಗ್ರಹ ಕೊಡಲಿದೆ ಅಂತ ನಮ್ಮ ಎರಡು ಮಾತನ್ನು. ನಾನು ಈ ಕ್ಷೇತ್ರಕ್ಕೆ ಸುಮಾರು 45 ವರ್ಷಗಳಿಂದ ಬರ್ತಾ ಇದ್ದೇನೆ. ಇದರ ಮಹಿಮೆಯನ್ನು ನಾನು ಖುದ್ದಾಗಿ ಕಂಡುಕೊಂಡಿದ್ದೇನೆ. ಹಾಗಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಆವತ್ತಿನಿಂದ ಕೂಡ ನಮ್ಮ ದಯಾನಂದ ಗುರ್ಕರ್ ನೆನಪಿಸಬೇಕಾಗ್ತದೆ. ಇಲ್ಲಿ ಧಾರ್ಮಿಕ ಕೆಲಸಗಳು ನಡೆಯುವ ಸಂದರ್ಭದಲ್ಲಿ ಅವರು ಮಕ್ಕಳಿಗೆ ಉಚಿತವಾಗಿ ಕೊಡುವಂಥ ಪುಸ್ತಕ, ಅದರ ಫಲ ಕೂಡ ಇಲ್ಲಿ ಇದೆ ಅಂತ ಎಣಿಸ್ತೇನೆ ನಾನು. ಹಾಗಾಗಿ ಈ ಕ್ಷೇತ್ರ ಇನ್ನಷ್ಟು ಅರ್ಥಪೂರ್ಣವಾಗಿ ಬೆಳಗಲಿಕ್ಕೆ ಸಹಕಾರಿಯಾಗಿದೆ. ಹಾಗಾಗಿ ಮತ್ತೆ ಈಗಿನ ಅಧ್ಯಕ್ಷರಿಗಿಂತ ಮೊದಲಿನ ಎಲ್ಲ ಅಧ್ಯಕ್ಷರುಗಳ ಏನು ಪ್ರಾಮಾಣಿಕ ಸೇವೆ ಇದೆ ಅದನ್ನು ಕೂಡ ಇವತ್ತು ನಾವು ನೆನಪಿಸ್ತೇವೆ. ವಿಶೇಷವಾಗಿ ಇಂದು ಈ ಹಂತಕ್ಕೆ ಬರಲಿಕ್ಕೆ ನಮ್ಮ ಮಹಿಳಾ ಸದಸ್ಯರು ಅವರ ಏನು ಸೇವೆ ಇದೆ, ಪ್ರಾಮಾಣಿಕವಾದಂಥ ಸೇವೆ, ಅದು ಕೂಡ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಮಹಿಳೆಯರು ಬಂದಾಗ ಅವರ ಮನೆಯಿಂದ ಮಕ್ಕಳು ಮತ್ತು ಅವರ ಇತರರು ಕೂಡ ಇಂದಿಗೆ ಸೇರಿಕೊಂಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದರ ಜವಾಬ್ದಾರಿಯನ್ನು ಹೆಚ್ಚಾಗಿ ನಮ್ಮ ಅಧ್ಯಕ್ಷರು ಮತ್ತು ಮುಂಬೈ ಸಮಿತಿ ಅಧ್ಯಕ್ಷರು, ವಿಶೇಷವಾಗಿ ಅನಿಲ್ ಉಪಾಧ್ಯಕ್ಷರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆಯ ಪರಿವಾರ ಶಕ್ತಿಗಳ ಒಂದು ಕರಡಿ ಹಾಗೂ ಕಾಂತಾಬಾರಿ ಬುಧಬಾರಿ ಅವರಿಗೂ ಒಂದು ಶಿಲಾಮಯವಾದಂಥ ಒಂದು ಗುಡಿಗೋಪುರ ಹಾಗೂ ಸರ್ವಶಕ್ತಿಗಳಿಗೂ ಕೂಡ ಶಿಲಾಮಯವಾದಂಥ ಗುಡಿಗೋಪುರಗಳು ಹಾಗೂ ಧ್ವಜಸ್ತಂಭ ಅದನ್ನು ಕೂಡ ಹಿತ್ತಾಳೆ ಒದಿಸಿದ ರೀತಿಯಲ್ಲಿ ಒಂದು ಭವ್ಯವಾಗಿ ನಿರ್ಮಾಣವಾಗಿದೆ. ಅಲ್ಲದೆ ದೇವರನ್ನಿಡುವಂಥ ನತ್ತರ್ಮೆ ಅಂತ ಹೇಳ್ತೇವೆ, ಅದು ಕೂಡ ಒಂದು ಶಿಲಾಮಯ ರೂಪದಲ್ಲಿ
ಈ ಕ್ಷೇತ್ರದಲ್ಲಿ ಗೋಚರಿಸ್ತಾ ಇದೆ. ಅಲ್ಲದೆ ಆ ಸಮಯದಲ್ಲಿ ಕಾಂತಾಬಾಯಿ ಬುಧಾಬಾರಿ ಅವರು ಬಂದು ಇಲ್ಲಿ ಗರಡಿ ಕಟ್ಟಿದ ಸಮಯದಲ್ಲಿ ಆಯಾಸಕ್ಕಾಗಿ ನೀರು ಕುಡಿಯುವಂತಹ ಒಂದು ಆಂಡ ಈ ಕ್ಷೇತ್ರಡು ಇತ್ತ ಒಂದು ಜೀರ್ಣೋದ್ಧಾರ ಆಗುತ್ತೆ. ಜೀರ್ಣೋದ್ಧಾರ ಆಯ್ನ ದುಮ್ಮೇ ಕಂಪನಿ ಬುಕ್ಸ್ ಕೊರೋದಿತ್ತೇವೆ ಆಸಜ್ಜಿ ಆಂಡಲ ಬುಕ್ಸ್ ಕೊರೋದಿತ್ತೇವೆ ಮೂಲು ಪನ್ನಗ ಜಾತಿ ಬಂಪಿನಂತೆ ಲಚ್ಚರು ಮೊಗರಿಸಬಹುದು ಆಂಡಲ ಜೋಡಿಸಬಹುದು ಕಣಿಕೆ ಮೊಗರಿಸಬಹುದು ಅಕ್ಕೂ ಬರುವುದಿಲ್ಲ. ಅವೇನು ತೂದು ನಮ್ಮ ಜೋಕುಲೆಲ್ಲ ತಿಕ್ಕೊಡು ಬಣ್ತೇವೆ. ನಾನು ಬೆಳನಾಡು ಬೇಲೆಗಿದ್ದೆ ಎಂಪನೇ ಇಶ್ಯೂದು ಕೊಂಚ 10,000 ದೀರ್ಘ ಅವು 86 ಡಬಲ್ ಆಡು 10 ಡಬಲ್ ಆಡು ಮಣಿಪಾಲ್ ಫೈನಾನ್ಸ್ ಅವು ಇತ್ತ 16 ಲಕ್ಷ ರೂಪಾಯಿ ಐತ ಬಡ್ಡಿಡು ಸುಮಾರು 80,000 ರೂಪಾಯಿದ ಮಾತಾ ಜಾತಿದ ಜೋಕುಲೆಲ್ಲ ಪುಸ್ತಕ ಕೊಡೋದಿಲ್ಲ. ಫುಲ್ಲತ್ತು ಏತ್ ಬರ್ಬೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಅಂಚೇನು ಹೇಳ್ತಾರೆ. ಈ ಕ್ಷೇತ್ರದ ಜೊತೆ ಈತ ಬೆಳಗರ ಕಾರಣ ಉಳ್ಳಾಯೆ ಉಲ್ಕುಲ್ ಬರ್ತೀನಿ ಬಂದಾಗ ಮಾತಾಡ ಮಾಡ್ತೇವೆ. ಕಂಡಿಗೆ ಹಿಡಿದು ಬರ್ತೀನಿ, ಕಂಡಿಗೆ ಹಿಡಿದು ಇತ ಎಲ್ಲ ನಿಲ್ಲ ಕಂಡಿಗೆ ಹಿಡ್ದೇ ಭಂಡಾರ ಬರ್ತದೆ. ಅವಿನ ಭಂಡಾರನು ಉಳ್ಳಾಯನ ಭಂಡಾರನು ಧರ್ಮದಸು ಉಳ್ಳಾಯನ ಭಂಡಾರನು ಕೊಚ್ಚಿನ ಗುಂಜಿ ಸಂಸ್ಥೆಂದು ಮಗುವಿನ ಕುಟುಂಬ ದಂಡಿಗೆ ಬರ್ಪಿನ ಒಂದು ಕುಟುಂಬ ಅಂದು ಅವು ಮಿತ್ರಪಟ್ಟಣ ಮಗುವಿನ ಸಭಾ ಈತ ಪೂರಾ ಇತದ ಮೂರು ನೇಮೋತ್ಸವ ಆಫೀಸ್. ಕ್ಷೇತ್ರದ ಬಗ್ಗೆ ಮಾಹಿತಿ ಅಂದರೆ ಇದು 800 ವರ್ಷದ ಇತಿಹಾಸ ಇರುವ ಒಂದು ಗರುಡಿ. ಅಂದರೆ ಮೊದಲಿಂದ ಕಾಂತಲಕನ ಸಂಸಾರದ ಮನೆತನದಿಂದ ಬಂದ ಇದು ಗರುಡಿ. ಈಗ ಅದನ್ನು ನಮ್ಮ ಊರಿನ 10 ಸಂಸ್ಥೆಯವರಿಗೆ ಬಿಟ್ಟುಕೊಟ್ಟಿದ್ವಿ. ಯಾಕಂದರೆ ಮೊದಲಿಂದ ನಾವು 4 ದಿವಸಕ್ಕೆ ಒಮ್ಮೆ ಡೈಲಿ ನೇಮ ಆಗ್ತಿದ್ದಾರೆ. ಈಗ ಅದು ಒಂದು 4 ವರ್ಷ ಒಂದು ವೇಳೆ ಆದರೆ ಆಯಿತು, ಇಲ್ಲದೆ 5 ವರ್ಷಕ್ಕೆ ಆಯಿತು. ಆ ನಂತರ ಈಗ ಊರಿನವರಿಗೆ ಬಿಟ್ಟು ಕೊಟ್ಟ ಮೇಲೆ ವರ್ಷಕ್ಕೆ ಒಮ್ಮೆ ಡೈಲಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಸಂತೋಷ ಇದೆ. ಮತ್ತು ಇದು ಕಾಂತಾವರೆ ಬುಧವಾರ ಕೂಡ ಬಂದ ಇದು ಒಂದು ಜಾಗ. ಸತ್ಯ ಧರ್ಮದ ಶೋಧನೆ ಮಲ್ಪರಬಾಡದು ಕೈಲಾಸ ಪರ್ವತದ ಸ್ವಾಮಿ ಒಂಜಿ ಕಿರಾತ ರೂಪ ಧಾರಣೆ ಮಲ್ತದೆ. ಕೈಟ ಬಿಲ್ಲುವಾನ ಬತ್ತೊಂದು ಬಡಿದಿನ ಬತ್ತೊಂದು ಅಂಚೆನಿ ಸಾರಮನೆ ಸತ್ಯಗಳನ್ನು ಕೂಡೊಂದು ನನ್ನ ಮಾಯದ ಪಡಾವಡು ಜತ್ತು ಬತ್ತಿಚ್ಚಿನ ಸತ್ಯದ ವಿಚಾರ ಅಂಚೆನಿ ಕೈಲಾಸ ಜತ್ತು ಬಂದ ಕಾರಣ ಏತ್ ಕನುಕುಲಾರ್ನು ಪೂರ ಬರ್ಪಿನ ವಿಚಾರ ಕೂಡಿಟ್ಟು ಅಂಚ ಕಾ ಬನ್ಪಿನ ವಿಷಯ ಬರ್ತದೆ. ಕೈಲಾಸ ನನ್ನ ಕುರುಕ್ಷೇತ್ರ ಬರ್ತದೆ. ಆ ಧನುಸ್ಸನ್ನು ಅರ್ಜುನ ಕೊಡ್ತಿದ್ದ ಆವಯ ಪವಿತ್ರ ವಿಚಾರ ದ ಪ್ರಕಾರವಾದ ನನ್ನ ಬಾರ್ಕೂಡದ ಬನ್ನಡ ಕಂಡ್ಯೋದರ ವಿಚಾರ ಬರ್ತದೆ. ಬಾರ್ಕೂಡು ತುಳುನಾಡು ಆರ್ನ ನಾನಾ ಥರದ ಕಲೆಗೆ ಆಡ್ಲಿಕ್ಕಂತ ಅದು ತದಾ ಪ್ರಕಾರವಾದ ಅವೇ ಮಾಯದ ಪಡವಡು ದುಮ್ಮತ್ತು ಭಕ್ತರಿಗೆ ಮಹಿಳಾ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷ ಆಗಿದ್ದೇನೆ ಅಂತ ಹೇಳಲಿಕ್ಕೆ ಕೂಡ ನನಗೆ ತುಂಬ ಹೆಮ್ಮೆ. ಹೇಗೆಂದರೆ ನಮ್ಮ ಈ ಸೊಸೈಟಿಲಿನ ಎಲ್ಲ ಮಹಿಳೆಯರು ಮಾತೆಯರು ನಮ್ಮ ಒಂದು ಇದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಜಾತಿ ಮತ ಏನು ಭೇದ ಇಡೀ ಸೊಸೈಟಿಲಿನ ಮಹಿಳೆಯರು ಇಲ್ಲಿಯ ಒಂದು ಸೇವೆಗೆ ಭಾಗಿಯಾಗಿದ್ದಾರೆ. ಎಲ್ಲ